ಆತ್ಮೀಯ ವೀಕ್ಷಕರೇ ನಮಸ್ಕಾರಗಳು. ಎಸ್ ಎಲ್ ಭೈರಪ್ಪ ಬಹುಶಃ ಸಾಮಾನ್ಯ ಮಹಾನ್ ವ್ಯಕ್ತಿಗಳು ಹೇಳ್ತಿರ್ತಾರೆ, ಶತಮಾನದ ಕಲಾವಿದ, ಶತಮಾನದ ಗಾಯಕ, ಶತಮಾನದ. ಆದರೆ ಎಸ್ ಎಲ್ ಭೈರಪ್ಪನವ್ರ ವ್ಯಕ್ತಿತ್ವ ನೋಡಿದರೆ ಶತಮಾನಕ್ಕೊಬ್ಬರು ಬರೋದು ಕಷ್ಟ ಅಂತ ಅನಿಸ್ತದೆ. ಅಂದರೆ ಒಂದು ಸಾರಿ ಅನಿಸ್ತದೆ, ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿದ್ದೇವರ ಪಾಪ ದುರ್ದೈವ ಅಂತ ಅನಿಸ್ತದೆ. ಒಂದು ರೀತಿ ನಮ್ಮ ದೈವ, ಕನ್ನಡದ ಭುವನೇಶ್ವರ ದೈವ ಅಂತ ಮಹಾನ್ ಸಾಹಿತ್ಯನ. ಆದರೆ ಅವರಿಗೆ ನಾವು ಸರಿಯಾದ ನ್ಯಾಯ ನೀಡಲಿಲ್ಲ ಏನೋ ಅನಿಸ್ತದೆ. ಎಲ್ಲರದ್ದು ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಕಾಡ್ತಿತ್ತು ಅಂತ ಕಾಣ್ತದೆ. ಅವ್ರು ತೀರ್ಕೊಂಡ ಮೇಲೆ ಎಲ್ಲರೂ ಅಂದರು, ಭೈರಪ್ಪನವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಬರಬೇಕಾಗಿತ್ತು, ಎಲ್ಲ ಅರ್ಹತೆನೂ ಅವರಿಗಿತ್ತು, ಆದರೆ ಯಾಕೆ ಬರಲಿಲ್ಲ? ಇದು ಎಲ್ಲರಿಗೂ ಗೊತ್ತಿರೋ ಸಂಗತಿನೇ. ಆದರೆ ಇವತ್ತಂತಾರೆಲ್ಲರೂ ಕಾದಂಬರಿ ಓದೋರು ಕಡಿಮೆಗಾರ, ಪತ್ರಿಕೆ ಓದೋರು ಕಡಿಮೆಗೆ ಇರುತ್ತೆ. ಎಷ್ಟೇ ಮೊಬೈಲ್ ಬರಲಿ, ಟಿ ವಿ ಬರಲಿ, ಎಷ್ಟೇ ಆಧುನಿಕತೆ ಬಂದರೂ ಕೂಡ ಮತ್ತು ಭೈರಪ್ಪನವ್ರ ಕಾದಂಬರಿಗಳು ಯಾಕೆ ಪ್ರಕಟವಾದ ಒಂದು 15 ದಿವಸಲೆಲ್ಲ ಖಾಲಿ ಆಗ್ತಾಯಿದ್ದು? ನಮ್ಮಲ್ಲಿ ಸತ್ವ ಬೇಕು, ಒಳಗಡೆ ಸಾಹಿತ್ಯ ಇರಬೇಕು. ನಮ್ಮಲ್ಲಿ ಸಾಹಿತ್ಯ ಓದುಗ ಒಳ್ಳೆಯದನ್ನು ಮೆಚ್ಕೋತಾನೆ, ಜ್ಞಾನವನ್ನು ಮೆಚ್ಕೊಳ್ತಾನೆ. ನಾವು ಏನೇನೋ ಬರೆದ್ರೆ ಸಾಹಿತ್ಯ ಆಗೋದಿಲ್ಲದ. ಆ್ಯಕ್ಚುಲಿ ನಾವು ಬಾಲ್ಯದಲ್ಲಿ ಎನ್ ನರಸಿಂಹಯ್ಯ, ಅನ ಕೃಷ್ಣರಾಯ, ತರಾಸು, ತ್ರಿವೇಣಿ ಹಿಂಗೆಲ್ಲ ಓದ್ತಾ ಇದ್ದೆ. ನಮ್ಮ ಮೆಚ್ಚಿನ ಲೇಖಕರು ಪಂಕಜ, ವಿಜಯಶ್ರೀ. ಆ ಸಮಯದಲ್ಲಿ ನಾವು ಬಾಲ್ಯದಲ್ಲಿ ದೂರ ಸರಿದರು, ಜಲಪಾತ, ತಬ್ಬಲಿಯು ನೀನಾದೆ ಮಗನೇ ನಾವು ಕಣ್ಣಿಗೆ ಬಿದ್ದವು. ನನಗೆ ಯಾಕೋ ಆರಂಭದಲ್ಲಿ ಅವ್ರ ಕಾದಂಬರಿಗಳು ಅಷ್ಟು ರುಚಿಸಲಿಲ್ಲ. ಆದರೆ ಆಮೇಲೆ ಅನಿಸ್ತು ನನಗೆ ಅವ್ರ ಕಾದಂಬರಿಗಳು ಓದಲಿಕ್ಕೆ ಆರಂಭ ಮಾಡಿದ್ರೆ ಬಹುಶಃ ಹೈಸ್ಕೂಲ್ ದಿನಗಳು ಅಂತ ಕಾಣ್ತದೆ. ಎಸ್ ಎಲ್ ಭೈರಪ್ಪನವ್ರ ಕಾದಂಬರಿಗಳು ನಮ್ಮನ್ನ ಹೆಂಗೆ ಆವರಿಸ್ಕೊಳ್ತಾವಂತಂದ್ರೆ ನಿರಂತರವಾಗಿ ಕಾಡ್ತವೆ ಅವು ಕಾದಂಬರಿ ದೃಶ್ಯಗಳು. ಗೃಹಭಂಗ ನೋಡ್ರಿ, ಅದರಲ್ಲಿ ಬರುವಂಥ ಎಲ್ಲ ಪಾತ್ರಗಳು ನಾನು ಸುಮಾರು ಎಷ್ಟು ವರ್ಷ, 50 ವರ್ಷ ಆಯಿತು ಓದಿ, ಇವತ್ತಿಗೂ ಕಾಡ್ತಾವೆ ಪಾತ್ರಗಳು. ಯಾವುದೇ ಒಂದು ಕಾದಂಬರಿ ಬರೀಬೇಕಾದ್ರೆ ಸುಮ್ಮನೆ ಕಲ್ಪನಾ ಲೋಕದಲ್ಲಿ ಒಂದು ಹೆಸರಿನಲ್ಲಿ ಕೂತು ಬರೋದವರೆಲ್ಲ ಭೈರಪ್ಪನವರು. ಅನುಭವ ಅವ್ರದ್ದು ದೊಡ್ಡ ವಿಸ್ತಾರ. ಹಿಮಾಲಯದ ದೃಶ್ಯಕ್ಕೆ ಹಿಮಾಲಯಕ್ಕೆ ಹೋಗಿ ಬರ್ತಾಯಿದ್ರು. ಪ್ರತಿಯೊಂದು ಒಂದು ಹೃದಯ ತಡ್ತದೆ. ಕೆಲವೊಂದು ಅವರ ಅನುಭವಗಳ ಹೇಳಲಾಗದಂಥ ನೋವು ಕೊನೆಯವರಿಗೆ ಕಾಡ್ತದೆ. ಬಹುಶಃ ಅದಕ್ಕೆ ಕಾರಣವೇ ಅವ್ರ ಬದುಕಿನ ರೀತಿನೇ ಆಗಿತ್ತು ಅಂತ ಕಾಣ್ತದೆ. ಭಾಳ ದುರಂತದ ಬಾಲ್ಯ ಅವ್ರದ್ದು. ತಂದೆಗೆ ಮಕ್ಕಳ ಮೇಲೆ ಪ್ರೀತಿ ಇಲ್ಲ. ವಾರನಲ್ಲಿ ಓದೋದು ಕಲಿತವ್ರು. ಸಾಮಾನ್ಯ ಎಲ್ಲರೂ ಓದಿರ್ತೀರಿ. ವಾರನ ಓದಿ ಇದು ಮಾಡಿದವರು ಕಲಿತವ್ರ ಶಾಲೆನ. ಆ ವಾರಣಕ್ಕೂ ಕಲಾಗಿದ್ದಂತ ತಂದೆ. ಕೊನೆಗೆ ಇವರು ಐಸ್ ಕ್ರೀಮ್ ಮಾರಿ ಹಾಗೂ ತಮ್ಮ ಖರ್ಚಿನ ನೋಡ್ಕೊಳ್ತಾ ಇದ್ರು ವಿದ್ಯಾರ್ಥಿ ದೇಶದಲ್ಲಿ. ಇವರು ಐಸ್ ಕ್ರೀಮ್ ಹಣವನ್ನು ಕೂಡ ತಂದೆ ಇದು ಮಾಡಿದಿರುತ್ತೆ. ಪ್ಲೇ ಗುರುದಲ್ಲಿ ಅಕ್ಕ ಹೋದ, ತಂಗಿ ಹೋದ, ತಾಯಿ ಹೋದಳು. ಒಂದ್ರ ಮೇಲೆ ಒಂದು ಹೊಡೆತಗಳು. ಬಹುಶಃ ಭಾಳ ಆಳವಾದ ದೊಡ್ಡ ಧೈರ್ಯ ಹಾಗೂ ದೃಢವಾದ ಮನಸ್ಸು, ಎದೆ ಗಟ್ಟಿ ಅಂತ ಕಂಡು ಭೈರಪ್ಪನವ್ರದ್ದು. ಅಂತೆಯೇ ಗಟ್ಟಿಯಾದ ಸಾಹಿತ್ಯವನ್ನು ರಚನೆ ಮಾಡಿದರು ಅವರು. ಅಂತಾರೆ ಎಲ್ಲರೂ ಜ್ಞಾನಪೀಠ ಸಿಗಲಿಲ್ಲ ಅಂತ ಗೊತ್ತು. ಆದರೆ ಒಂದು ಯಾವುದೋ ಒಂದು ಪ್ರಶಸ್ತಿಯಿಂದ ವ್ಯಕ್ತಿ ತೊಳಿಲಿಕ್ಕೆ ಆಗೋದಿಲ್ಲ. ಪ್ರಶಸ್ತಿ ಬಂದ ಮಾತ್ರಕ್ಕೆ ಯಾರೂ ದೊಡ್ಡವರಾಗಲಿಲ್ಲ, ಪ್ರಶಸ್ತಿ ಬರಲಿಲ್ಲ ಅಂದ ತಕ್ಷಣ ಯಾರೂ ಚಿಕ್ಕವರಾಗೋದಿಲ್ಲ. ಆದರೆ ಜ್ಞಾನಪೀಠ ಬಿಡಿ, ಓದುಗರ ಹೃದಯ ಪೀಠದಲ್ಲಿ ಇದೆಯಲ್ಲ ಸ್ಥಾನ, ಅದೆಲ್ಲರಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡ ಅಷ್ಟೇ ಅಲ್ಲ, ಎಷ್ಟು ಭಾರತೀಯ ಎಲ್ಲ ಭಾಷೆಗಳು, ವಿಶ್ವದ ಎಷ್ಟೋ ಭಾಷೆಗಳಲ್ಲಿ ಭೈರಪ್ಪನವರು ಕಾದಂಬರಿಗಳು ಅನುವಾದ ಆಗಿವೆ. ಆಶ್ಚರ್ಯ. ನಾನು ಸಾಮಾನ್ಯ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡೋದು ಕೆಲವರು ನಿಂತಿರ್ತಾರೆ, ಅಪ್ಪಾಜಿಯವರು ಅಂತ. ನಾನು ಮೊನ್ನೆ ನೋಡಿದೆ, ಗಮನಿಸಿದಾಗ ಎಸ್ ಎಲ್ ಭೈರಪ್ಪನವ್ರ ಬಗ್ಗೆ ಕೆಲವೊಂದು ಓದುಗರು ಬರಿತಾಯಿದ್ರು, ಭೈರಪ್ಪಾಜಿ, ಎಸ್ ಎಲ್ ಭೈರಪ್ಪಾಜಿ ಅಂತ. ಈ ಅಪ್ಪಾಜಿ ಅನ್ನೋ ಶಬ್ದ ಬರಬೇಕಾದ್ರೆ ಸುಮ್ಮನೆ ಬರೋದಿಲ್ಲ. ಅದು ಹೃದಯ ಒಳಗಿನ ಮುಗ್ಧ ಮನಸ್ಸು, ನಿಜವಾದ ನಿಷ್ಕಲ್ಮಶವಾದ ಪ್ರೀತಿ, ಆ ರೀತಿ ಶಬ್ದ ಬರ್ತದೆ. ಅಂಥ ಒಬ್ಬ ಸಾಹಿತಿಗೆ ನಾವು ಇಲ್ಲಿ ಬಿಡಿ, ಏನೇ ಇದ್ದರೂ ಒಂದು ಕನ್ನಡದ ಪುಣ್ಯ, ನಮ್ಮ ಕನ್ನಡ ನಾಡಿನ ಪುಣ್ಯ ಅಂತ ಒಬ್ಬ ಸಾಹಿತಿ ಹುಟ್ಟಿದ್ದು. ಅವರ ಸಾಹಿತ್ಯ ಹೇಗಂದರೆ ಎಲ್ಲರೂ ಒಳ್ಳೆಯ ಲೇಖಕರೇ. ನಮ್ಮ ತರಾಸು ಅವರಲ್ಲೂ ದಿಗ್ಗಜರು, ಶಿವರಾಮ್ ಕಾರಂತರು, ಕುವೆಂಪುರು, ನಾನಕರವರು ಎಲ್ಲ ನಮ್ಮ ಮೆಚ್ಚಿನ ಕವಿಗಳೇ. ಆದರೆ ಇದು ಭೈರಪ್ಪನವ್ರದ್ದು ಆರಂಭದಲ್ಲಿ ನಮ್ಮ ಬಾಲ್ಯದಲ್ಲಿ ಯಾಕೆ ರುಚಿಸಲಿಲ್ಲ ಅಂದರೆ, ಒಂದು ಜೋಕ್ ಥರ ಹೇಳ್ತೀನಿ, ತಪ್ಪು ತಿಳ್ಕೊಳ್ಳಿ. ಕೆಲವೊಂದು ಮದುವೆ ತಗೊಂಡ ತಕ್ಷಣ ಆವರಿಸ್ಬಿಡ್ತದೆ. ಬಟ್ ಭೈರಪ್ಪನವರ ಕಾದಂಬರಿಗಳ ಮದುವೆ ಇದೆಯಲ್ಲ, ಅದು ಆರಂಭದಲ್ಲಿ ಆವರಿಸ್ಕೊಳ್ಳೋದಿಲ್ಲ. ಆವರಿಸ್ಕೊಂತು ಅಂದರೆ ಕ್ರಮೇಣ ಭಾಳ ಕಾಲದವರೆಗೆ ಆವರಿಸ್ಕೊಂಡ್ಬಿಡ್ತದೆ. ನಮ್ಮನ್ನೆಲ್ಲ ನಿರಂತರ ಕಾಡ್ತಾನೆ ಇರ್ತದೆ. ಅವರೆಲ್ಲ ಕಾದಂಬರಿಗಳ ಪಾತ್ರಗಳು ಇವತ್ತಿಗೂ ನಮ್ಮನ್ನು ಕಾಡ್ತಾ ಇವೆ. ಶರಣರ ಮಹಿಮೆ ಮರಣದಲ್ಲಿ ನೋಡು ಅಂತ ಹೇಳ್ತಾರೆ. ಬಹುಶಃ ಮಾನ್ಯ ಭೈರಪ್ಪನವರ ಸಾವಿನ ನಂತರ ಎಲ್ಲರಿಗೂ ಅದು ಮಾತು ಸತ್ಯ ಅಂತ ಅನಿಸ್ತದೆ. ಅಂಥ ಒಬ್ಬ ಕಾದಂಬರಿಕಾರನ ಇನ್ನೊಮ್ಮೆ ಹುಟ್ಟಿ ಬರಲಿ ಅಂತ ಹೇಳೋಕಷ್ಟೇ ನಾವು. ಅಂಥ ಒಬ್ಬ ಮಹಾನ್ ಕಾದಂಬರಿಕಾರ, ಕನ್ನಡಿಗ ಅನ್ನೋದೇ ನಮ್ಮ ಹೆಮ್ಮೆ. ಅಂಥ ಒಬ್ಬ ಎಸ್ ಎಲ್ ಭೈರಪ್ಪನವರಿಗೆ ದೇವರ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳ್ಕೊಳ್ತಾ ಅವರಿಗೆ ನನ್ನ ನುಡಿ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.